ನಮಸ್ಕಾರ ಎಲ್ಲ ದೊಡ್ಡ ಮಂದಿ. ಇವತ್ತು ನಾನು ನಿಮ್ಮ ಸಲುವಾಗಿನೇ ಬೆಂಗಳೂರದಾಗ 3 ಟಾಪ್ ಕಂಪ್ನಿಗಳು ಹೈರಿಂಗ್ ಮಾಡತ್ತಾವು. ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಾಗ ನಾನು ನಿಮ್ಗೆ ಹೇಳತ್ತೀನಿ. ಜಾಬ್ ರೋಲ್ ಏನ, ಎಷ್ಟು ಎಕ್ಸ್ಪೀರಿಯನ್ಸ್ ಬೇಕು, ಯಾವ್ಯಾವ ಪೊಸಿಷನ್ಗೆ ಹೈರ್ ಮಾಡತ್ತಾರು, ಆಮೇಲೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಆಗಿ ಈ ಒಂದು ವಿಡಿಯೋದಾಗ ಹೇಳೀನಿ. ಆಮೇಲೆ ಲಾಸ್ಟ್ಗೆ ನಾನು ಎಲ್ಲಿ ಅಪ್ಲೈ ಮಾಡಬೇಕು, ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದು ಆಗದ ಒಂದು ಡೀಟೇಲ್ಸ್ ಕೂಡ ಈ ಒಂದು ವಿಡಿಯೋದಾಗ ಲಾಸ್ಟ್ ಕೇಳೀನಿ. ಅದಕ್ಕೆ ನೀವೇನಾದರೂ ಜಾಬ್ ಹುಡುಕಾತಿದ್ರೆ ಈ ಒಂದು ಫೀಲ್ಡ್ನಾಗ ನೀವು ಈ ಒಂದು ಕಂಪ್ನಿಗೆ ಅಪ್ಲೈ ಮಾಡ್ಬೋದು. ಅದಕ್ಕೆ ವಿಡಿಯೋನ ಪೂರ್ತಿ ನೋಡ್ರಿ ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡ್ರಿ. ಯಾಕಂದ್ರೆ ಇದರಿಂದ ಭಾಳ ಜನರದ ಲೈಫ್ ಚೇಂಜ್ ಆಗತ್ತೆ. ಮತ್ತು ಈ ಥರ ಜಾಬ್ ರಿಲೇಟೆಡ್ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹೈರಿಂಗ್ ಮಾಡೋ 3 ಟಾಪ್ ಕಂಪ್ನಿಗಳು ಯಾವಂದ್ರೆ IBM, ವಿಪ್ರೋ ಮತ್ತು ಆಕ್ಸೆಂಚರ್. ಅಪ್ಲೈ ಯಾವ ಥರ ಮಾಡಬೇಕು, ಎಲ್ಲಿ ಮಾಡಬೇಕು ಮತ್ತು ಜಾಬ್ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಮತ್ತು ರೋಲ್ ಏನೇನೈತೆ ಅನ್ನೋದು ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ಕ್ರೀನ್ ಮ್ಯಾಗ ಹೋಗೋಣ. ಸೊ ಫಸ್ಟ್ ನಾನು ಇಲ್ಲಿ IBMದವರು ಹೈರಿಂಗ್ ಮಾಡ್ತಿರೋ QA ಟೆಸ್ಟ್ ರೋಲರ್ಗೆ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಇಲ್ಲಿ ಬಂದ್ಬಿಟ್ಟು ಕೀ ಜಾಬ್ ಡೀಟೇಲ್ಸ್ ಅಂತದ, ಇಲ್ಲಿ ನೋಡೋಣಂತ. ಜಾಬ್ ರೋಲ್ ಬಂದ್ಬಿಟ್ಟು ನಾನು ಆಲ್ರೆಡಿ ಹೇಳಿನಿ QA ಟೆಸ್ಟಿಗೆ ಹೈರಿಂಗ್ ಮಾಡತ್ತಾರೆ. ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರು ಒಳಗದ. ಕ್ಯಾಟಗರಿ ಯಾವುದದ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕ್ಯಾಟಗರಿ ಅದ. ಆಮೇಲೆ ಇದು ಬಂದ್ಬಿಟ್ಟು ಫುಲ್ ಟೈಮ್ ಜಾಬ್ ಅಪಾರ್ಚುನಿಟಿ ಅದ. ನೀವು ಎಲ್ಲೂ ಕೂಡ ಇಲ್ಲಿ ಟ್ರಾವೆಲ್ ಮಾಡೋಕ್ಕೆ ಬೇಕಾಗಿಲ್ಲ. ಆಮೇಲೆ ಒಂದೇ ಆಫೀಸ್ದಾಗ ನಿಮಗೆ ಕೆಲಸ ಕೊಟ್ಟಿರ್ತಾರೆ. ಆಮೇಲೆ ಕಾಂಟ್ರಾಕ್ಟ್ ಟೈಪ್ ಐತಿ, ರೆಗ್ಯುಲರ್ ಐತಿ. ರಿಕ್ವೈರ್ಡ್ ಐಡಿ ಏನಾಗತ್ತಂದ್ರೆ ನಿಮ್ದು ಯಾರಾದರೂ ಅಂದ್ರೆ ಇದೊಂದು ಜಾಬ್ ಪರ್ಟಿಕ್ಯುಲರ್ ಐಡಿಯಾ ಅದ. ನಿಮ್ದು ಯಾವ್ದಾದ್ರು ಫ್ರೆಂಡ್ಸ್ IBMದಾಗ ಕೆಲಸ ಮಾಡತ್ತಿದ್ರೆ ಈ ಒಂದು ಐಡಿನ ಅವ್ರು ಕೊಟ್ರಂದ್ರೆ ಅವ್ರು ಡೈರೆಕ್ಟ್ಲಿ ಅಲ್ಲಿ ಹೇಳ್ತಾರೆ. ಅಂದರೆ HR ಕೇಳಿ ಹೇಳ್ತಾರೆ ನಿಮ್ಗೆ ಈ ಒಂದು ಪರ್ಟಿಕ್ಯುಲರ್ ID ಮೇಲೆ ಅಂದ್ರೆ ಜಾಬ್ ರೋಲ್ ಮೇಲೆ ನಿಮ್ಗೆ ಓಪನಿಂಗ್ಸ್ ಅದಾವೇನಿಲ್ಲ ಅಂತ. ಸೊ ಅಪ್ಲೈ ನಾವು ಬಟನ್ ಇಲ್ಲದ. ಅದಕ್ಕಿಂತ ಫಸ್ಟ್ ನೀವೇನು ಮಾಡಿರಿ ಅಂದರೆ ಈ ಒಂದು ಲಿಂಕ್ನ ನಾನು ನಿಮ್ಗೆ ಕಳಿಸಿರ್ತೀನಿ, ಬೇಕಂದ್ರೆ ಇಲ್ಲಿ ಕೂಡ ಹಾಕೇನಿ. ನೀವೇನು ಮಾಡಿರಿ ಅಂದ್ರೆ ಅದ್ರ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಕಂಪ್ಲೀಟಾಗಿ ನೋಡಿರಿ. ಆಮೇಲೆ ಈ ಒಂದು ಏನು ಕೀವರ್ಡ್ಸ್ ಅದಲ್ಲ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆದಷ್ಟು ನಿಮ್ಮ ಒಂದು ರೆಸ್ಯೂಮ್ದಾಗ ಹಾಕಕ್ಕೆ ಟ್ರೈ ಮಾಡಿರಿ. ಸೊ ಫಸ್ಟ್ ಆಫ್ ಆಲ್ ನೀವು ಕಂಪ್ಲೀಟಾಗಿ ಜಾಬ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಏನದ ಕಂಪ್ಲೀಟಾಗಿ ನೋಡ್ಕೊರಿ. ಆಮೇಲೆ ಇಲ್ಲಿ ನಿಮ್ಗೆ ಟೆಕ್ನಿಕಲ್ ಪ್ರೊಫೆಷನಲ್ ಏನೇನು ಬೇಕು ಅನ್ನೋದು ಕಂಪ್ಲೀಟಾಗಿ ಇಲ್ಲಿ ಕೊಟ್ಟಾರ. ಸೊ ಫಸ್ಟ್ ಅಂದರೆ ನಿಮ್ಗೆ ಟೆಕ್ನಿಕಲ್ ರಿಕ್ವೈರ್ಮೆಂಟ್ ಇನ್ ಪ್ರೊಫೆಷನಲ್ ಎಕ್ಸ್ಪರ್ಟೀಸ್ ಏನು ಬೇಕು ಅನ್ನೋದು ಇಲ್ಲಿ ಹಾಕ್ಯಾರ. ಅವರು ನೀವು ಡಿಗ್ರಿನೇ ಮಾಡಿರಿ, ಇಲ್ಲ ಮಾಸ್ಟರ್ ಡಿಗ್ರಿನೇ ಮಾಡಿರಿ, ಬಟ್ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಆ ಒಂದು ಡಿಗ್ರಿ ಬೇಕಂತ ಮೆನ್ಷನ್ ಮಾಡ್ಯಾರ. ಆಮೇಲೆ IBMದವರು ಇಲ್ಲಿ ಕೊಟ್ಟಾರ ನೋಡ್ರಿ. IBMದವರು ಮಿನಿಮಮ್ ನಿಮ್ಗೆ 2 years ಆಫ್ ಎಕ್ಸ್ಪೀರಿಯನ್ಸ್ ಇರಲೇಬೇಕು. ಆಮೇಲೆ ಅನಾಲಿಟಿಕಲ್ ಸ್ಕಿಲ್ಸ್ ಬೇಕು, ನಿಮ್ಗೆ ಗುಡ್ ನಾಲೆಜ್ ಇರಬೇಕು. ಈ ಥರ ಎಲ್ಲ ಆಲ್ರೆಡಿ ಮೆನ್ಷನ್ ಮಾಡ್ಯಾರ. ನೀವೆಲ್ಲ ಇದನ್ನು ಕಂಪ್ಲೀಟಾಗಿ ನೋಡಿರಿ. ಆಮೇಲೆ ಕೀ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅವ್ರು ಮೆನ್ಷನ್ ಮಾಡ್ಯಾರು. ಇದನ್ನೆಲ್ಲ ಚೆಕ್ ಮಾಡಿರಿ. ನಿಮ್ಗೊಂದು ಪ್ರೊಫೈಲ್ಗೆ ಇದನ್ನು ಮ್ಯಾಚ್ ಆಗ್ತದೆ. ಈ ಒಂದು ಲಿಂಕ್ನ ನಾನು ಇಲ್ಲಿ ಕೂಡ ಮೆನ್ಷನ್ ಮಾಡೀನಿ ಮತ್ತು ನಾನು ಡಿಸ್ಕ್ರಿಪ್ಷನ್ದಾಗ ಕೂಡ ಹಾಕೇನಿ. ನೀವೇ ಏನಾದರೂ ಈ ಒಂದು ಜಾಬ್ಗೆ ನಿಮಗೆ ಸೂಟ್ ಅನಿಸಿದ್ರೆ ಖಂಡಿತ ಅಪ್ಲೈ ಮಾಡಿರಿ. ಇಲ್ಲಿ ಏನಾಗುತ್ತಂದ್ರೆ ಸ್ವಲ್ಪ ನಿಮ್ಮ ರೆಸ್ಯೂಮ್ನೆಲ್ಲ ಅವ್ರು ಚೆಕ್ ಮಾಡಿ ನಿಮ್ಗೆ ಕಾಲ್ ಬರೋಕೆ ಲೇಟ್ ಆದ್ರೂ ಪರವಾಗಿಲ್ಲ, ವೇಟ್ ಮಾಡಿರಿ. ನಿಮ್ಗೆ ಖಂಡಿತ ಕಾಲ್ ಬಂದೇ ಬರುತ್ತೆ. ಆದರೆ ಯಾವಾಗ ಕಾಲ್ ಬರುತ್ತೆ ಅಂದರೆ ನಿಮ್ಮ ರೆಸ್ಯೂಮ್ ಅವ್ರಿಗೆ ಇಂಪ್ರೆಸ್ ಆದಮೇಲೆ ಖಂಡಿತ ನಿಮ್ಗೆ ಕಾಲ್ ಬಂದೇ ಬರುತ್ತೆ. ಸೊ ಇದು IBMದು ಹೇಳೀನಿ. ನೀವು ಅಪ್ಲೈ ನಾವು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟ್ ಎಲ್ಲ ಬರ್ತದೆ. ನೀವು ಚೆಕ್ ಮಾಡಿರಿ ಯಾವ ಥರ ಅಪ್ಲೈ ಮಾಡಬೇಕು, ಏನು ಮಾಡಬೇಕು, ಕಂಪ್ಲೀಟ್ ಡೀಟೇಲ್ಸ್ ಅವ್ರು ಕೊಡ್ರಿ. ಸೊ ಇದು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೆಲ್ಲ ಅವ್ರದ್ದು ಫಸ್ಟ್ ನೇಮ್ ಕೇಳೋರು, ಲಾಸ್ಟ್ ನೇಮ್ ಕೇಳೋರು, ಇದನ್ನೆಲ್ಲ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಿದ್ದೇ ಇರುತ್ತೆ ಯಾವ ಥರ ಮಾಡಬೇಕಂತ. ಸೊ IBMಗೆ ಅಪ್ಲೈ ಮಾಡಿರಿ. ನಿಮ್ಗೆ ಏನಾದರೂ ಇದು ಚಲೋ ಅನಿಸಿದ್ರೆ ವೀಡಿಯೋಗೆ ಒಂದು ಲೈಕ್ ಕೊಡ್ರಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿರಿ. ಇವಾಗ ನೆಕ್ಸ್ಟ್ ನಾವು ಏನು ಮಾಡೋಣ ಅಂದರೆ ಆಕ್ಸೆಂಚರ್ ಹೈರಿಂಗ್ ಮಾಡ್ತಿರೋ ಟೆಸ್ಟ್ ಅಸೋಮೇಟ್. ಸೊ ನಾವೀಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಆಕ್ಸೆಂಚರ್ ಆಕ್ಸೆಂಚರ್ದವ್ರು ಹೈರಿಂಗ್ ಮಾಡ್ತಿರೋ ಟೆಸ್ಟ್ ಆಟೋಮೇಷನ್ ಇಂಜಿನಿಯರ್ ಪೇಜ್ಗೆ ಹೋಗ್ತೀನಿ. ಸೊ ಇಲ್ಲಿ ಏನದ ಈ ಪೇಜ್ ಅದ. ನೀವು ಈ ಪೇಜ್ ಮೇಲೆ ಅಪ್ಲೈ ನಾವು ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಕಂಪ್ಲೀಟಾಗಿ ಅದು ಎಲ್ಲ ನಿಮ್ಗೆ ಕೇಳುತ್ತಾ, ಅದ್ರ ಫಿಲ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಆದರೆ ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ. ಏನಂದ್ರೆ ಜಾಬ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಪ್ರಾಜೆಕ್ಟ್ ರೋಲ್ ಬಂದ್ಬಿಟ್ಟು ನಾನು ಆಲ್ರೆಡಿ ಹೇಳಿದಂಗೆ ಟೆಸ್ಟ್ ಆಟೋಮೇಷನ್ ಇಂಜಿನಿಯರ್ ಅದ. ಪ್ರಾಜೆಕ್ಟ್ನ ರೋಲ್ ಡಿಸ್ಕ್ರಿಪ್ಷನ್ ಸೊ ಇಲ್ಲಿ ಅವ್ರು ಬ್ರೀಫ್ ಆಗಿ ಹಾಕ್ಯಾರ, ಇದನ್ನು ಒಂದ್ಸರಿ ಚೆಕ್ ಮಾಡಿರಿ. ಆಮೇಲೆ ಇವ್ರು ಕೂಡ ಮಿನಿಮಮ್ 2 years ಎಕ್ಸ್ಪೀರಿಯನ್ಸ್ ಇರಾಕಬೇಕಂತ ಹೇಳ್ಯಾರ. ಆಮೇಲೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅವ್ರು ಕಂಪ್ಲೀಟ್ಲಿ ಮೆನ್ಷನ್ ಮಾಡ್ಯಾರ. ಅಂದರೆ ಏನಂದ್ರೆ 15 years ಆಫ್ ಫುಲ್ ಟೈಮ್ ಎಜುಕೇಷನ್ ಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ಭಾಳ ಜನ ಪಾರ್ಟ್ ಟೈಮ್ದವ್ರು ಕೂಡ ಅಪ್ಲೈ ಮಾಡ್ತಾರೆ. ಅಂದ್ರೆ ಪಾರ್ಟ್ ಟೈಮ್ದಾಗ ಡಿಗ್ರಿ ಮುಗಿಸಿದವ್ರು ಕೂಡ ಅಪ್ಲೈ ಮಾಡ್ತಾರೆ. ಆದ್ರೆ ಇವರು ಅದನ್ನು ಎಕ್ಸೆಪ್ಟ್ ಮಾಡೋಂಗಿಲ್ಲ. ಸೊ ಇದನ್ನೊಂದು ನೀವು ತಲೆಗೆ ಇಟ್ಕೋರಿ. ಆಮೇಲೆ ಕೆಳಗೆ ಬಂದುಬಿಟ್ಟು ನಿಮ್ಮ ಕಂಪ್ಲೀಟ್ ಕ್ವಾಲಿಫಿಕೇಷನ್ ಏನು ಬೇಕು, ಇಂಪಾರ್ಟೆನ್ಸ್ ಎಲ್ಲ ನೀವು ಚೆಕ್ ಮಾಡಿರಿ. ಆಮೇಲೆ ಇಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಬಂದುಬಿಟ್ಟು ಲೊಕೇಶನ್ ಏನೈತಿ ಬೆಂಗಳೂರು ಒಳಗೈತಿ. ಜಾಬ್ ನಂಬರ್ ಕೂಡ ಇಲ್ಲಿ ಮೆನ್ಷನ್ ಮಾಡ್ಯಾರು. ಇಲ್ಲಿ ಕೂಡ ನಿಮ್ದು ಯಾರು ಫ್ರೆಂಡ್ಸ್ ಆಕ್ಸೆಂಚರ್ದಾಗ
ಕೆಲಸ ಮಾಡ್ತಿದ್ರೆ ಈ ಒಂದು ನಂಬರ್ ತೊಗೊಂಡು ನೀವು HR ರೆಫರೆನ್ಸ್ ಕೂಡ ತೊಗೋಬೋದು. ಆಮೇಲೆ ಇದು ಕೂಡ ಫುಲ್ ಟೈಮ್ ಜಾಬ್ ಅದ. ಸೊ ಅಪ್ಲೈ ನೋ ಬಟನ್ ಇಲ್ಲಿ ಅದ, ಈ ಥರ ಕ್ಲಿಕ್ ಮಾಡಿ ನೆಕ್ಸ್ಟ್ ಇದನ್ನು ಬೇಕಂದ್ರೆ ನೀವು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಚೆಕ್ ಮಾಡಿ ಆಮೇಲೆ ನೀವು ಅಪ್ಲೈ ಕೂಡ ಮಾಡ್ಬೋದು. ಇಲ್ಲಿ ನೋಡ್ರಿ, ಇವಾಗ ಅಪ್ಲೈ ನಾವು ಕ್ಲಿಕ್ ಬಟನ್ ಮಾಡಿ ಈ ಥರ ಬರ್ತದೆ. ನೀವು ಫಸ್ಟ್ ಲಾಗಿನ್ ಆಗಬೇಕು, ಯಾಕಂದ್ರೆ ಅವ್ರು ಪರ್ಟಿಕ್ಯುಲರ್ ಆಗಿ ಸೈನ್ ಅಪ್ ಇಲ್ಲ ಲಾಗಿನ್ ಕೇಳ್ತಾರೆ. ಲಾಗಿನ್ ಆಗ್ರಿ, ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಇಟ್ಕೊಂಡು ಲಾಗಿನ್ ಆದಮೇಲೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತದೆ. ಇಲ್ಲಿ ಅಪ್ಲೈ ಮಾಡೋ ಲಿಂಕ್ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದಾರೆ ಹೋಗಿ ಅಪ್ಲೈ ಮಾಡಿರಿ. ಡಿಸ್ಕ್ರಿಪ್ಷನ್ ಚೆಕ್ ಮಾಡಿರಿ, ನಾನು ಡಿಸ್ಕ್ರಿಪ್ಷನ್ದಾಗೂ ಹಾಕೇನಿ. ಇದು ನಿಮ್ಗೆ ಚಲೋ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಕೊಡೋದು ಮಾತ್ರ ಮಡಿಬೇಡಿ. ಮತ್ತು ನಿಮ್ಗೆ ಫ್ಯೂಚರ್ದಾಗ ಯಾವ ಥರ ವಿಡಿಯೋ ಬೇಕು ಮತ್ತು ನೀವು ಯಾವ ಸೆಕ್ಟರ್ದಾಗ ಜಾಬ್ಸ್ ಹುಡ್ಕಾತೀರಿ ಅಂತ ನಂಗೆ ಕಮೆಂಟ್ದಾಗ ಹಾಕಿರಿ. ನಾ ಆ ರಿಲೇಟೆಡ್ ಜಾಬ್ಸ್ ನಿಮ್ಮ ಸಲುವಾಗಿ ತೊಗೊಂಡು ಬರ್ತೀನಿ. ಥರ್ಡ್ ಬಂದ್ಬಿಟ್ಟು ವಿಪ್ರೋದವ್ರ ಆಟೋಮೇಷನ್ ಇಂಜಿನಿಯರ್ಗೆ ಹೈರಿಂಗ್ ಮಾಡತ್ತಾರು. ಲೊಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಅದ. ಕೆಟಗರೀಸ್ ಟೆಕ್ ಹೈರಿಂಗ್ ಐತಿ. ಆಮೇಲೆ ಆಗಲೇ ಹೇಳಿದಂಗೆ ರಿಕ್ವೈರ್ ID ಕೂಡ ಐತಿ. ಇದನ್ನು ನೀವು ಇಟ್ಕೊಂಡು ರೆಫರೆನ್ಸ್ ಇಟ್ಕೊಂಡು ನೀವು ಬೇಕಂದ್ರೆ ಡೈರೆಕ್ಟ್ಲಿ ನಿಮ್ಮ ಫ್ರೆಂಡ್ಸ್ನ ಇಟ್ಕೊಂಡು ವಿಪ್ರೋ HR ಕಾಂಟ್ಯಾಕ್ಟ್ ಮಾಡಿ ಕೆಲಸ ತಗೋಬೋದು. ಜಾಬ್ ಡಿಸ್ಕ್ರಿಪ್ಷನ್ ಕಂಪ್ಲೀಟಾಗಿ ಇಲ್ಲಿ ಮೆನ್ಷನ್ ಮಾಡ್ಯಾರು. ಆದರೆ ಇಲ್ಲಿ ಒಂದೇನದ, ಅವ್ರಿಗೆ ಅಂದರೆ ವಿಪ್ರೋದವ್ರಿಗೆ ಮಿನಿಮಮ್ ನಿಮಗೆ 4 years ಆಫ್ ಎಕ್ಸ್ಪೀರಿಯನ್ಸ್ ಬೇಕಂತ ಕಂಪ್ಲೀಟ್ಲಿ ಮೆನ್ಷನ್ ಮಾಡ್ಯಾರು. ನಾನು ಇಲ್ಲಿ ಜಾಬ್ ಅಪ್ಲೈ ಮಾಡೋ ಲಿಂಕ್ ಕೂಡ ಇಲ್ಲಿ ಕೂಡ ಹಾಕೇನಿ ಮತ್ತು ಡಿಸ್ಕ್ರಿಪ್ಷನ್ದಾಗ ಹಾಕೇನಿ. ಅಲ್ಲಿ ಹೋಗಿ ನೀವು ಕಂಪ್ಲೀಟ್ ಫಸ್ಟ್ ಓದ್ರಿ. ಆಮೇಲೆ ಕೀವರ್ಡ್ಸ್ನ ಯಾವ್ರಿ ನಿಮ್ಗೆ ಚಲೋ ಅನ್ಸಿದ್ರೆ ಕೀವರ್ಡ್ಸ್ನ ಏನು ಮಾಡಿ ನಿಮ್ಮ ರೆಸ್ಯೂಮ್ದಾಗ ಹಾಕ್ರಿ. ಇದರಿಂದ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಭಾಳ ಇರ್ತಾವೆ. ಆಮೇಲೆ ರೋಲ್ ಪರ್ಪಸು ಐತಿ. ಆಮೇಲೆ ಏನೇನು ಮಾಡಬೇಕು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲ, ಒಂದು ಸರಿ ಚೆಕ್ ಮಾಡಿರಿ. ಯಾಕಂದ್ರೆ ಇದು ಓದಲ್ದ ನೀವು ಅಪ್ಲೈ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಿಮ್ಮ ರಿಜೆಕ್ಟ್ ಮಾಡು ಚಾನ್ಸಸ್ ಭಾಳ ಇರ್ತಾವೆ. ಸೊ ಇಲ್ಲಿ ಅದು ಅಪ್ಲೈ ನೋ ಬಟನ್, ಇದೆಲ್ಲ ಚೆಕ್ ಮಾಡಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿರಿ. ಆಮೇಲೆ ಇದು ಪೇಜ್ ಓಪನ್ ಆಗುತ್ತೆ. ನಿಮ್ಮ ಇಮೇಲ್ ID ಇಲ್ಲಿ ಕರೆಕ್ಟ್ ಕೂಡ ಆಕ್ಸೆಪ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಪ್ರೊಸೀಜರ್ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಬಂದ್ಬಿಟ್ಟು ಈ ಟಾಪ್ 3 ಕಂಪ್ನೀಸ್ ಹೈರಿಂಗ್ ಮಾಡೋದು ರೀಸೆಂಟಾಗೆ ಸ್ಟಾರ್ಟ್ ಮಾಡ್ಯಾರು. ನೀವೊಂದು ಆದಷ್ಟು ಬೇಗ ಇವ್ರಿಗೆ ನಿಮ್ದೆಲ್ಲ ಚೆಕ್ ಮಾಡಿ ನಿಮ್ಮ ರೆಸ್ಯೂಮ್ನ ಆದಷ್ಟು ಅಪ್ಡೇಟೆಡ್ ರೆಸ್ಯೂಮ್ನ ಇವ್ರಿಗೆ ಕಳಿಸ್ರಿ. ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಭಾಳ ಇರ್ತಾವೆ. ಆದರೆ ಒಂದು ನೋಡ್ರಿ, ಅವರಿಂದ ಲೇಟ್ ರಿಪ್ಲೈ ಕೂಡ ಬರ್ಬೋದು, ಇಲ್ಲ ಬೇಗ ಕೂಡ ಬರ್ಬೋದು. ಆದರೆ ಯಾರೂ ವರಿ ಮಾಡ್ಕೋಬೇಡ್ರಿ, ಆದಷ್ಟು ಬೇಗ ಅಪ್ಲೈ ಮಾಡಿರಿ.